ಇಂದು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಬಹಳ ಮುಖ್ಯ ವಿಚಾರಗಳನ್ನು ಈ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆ ನಡೆಯುತ್ತೆ. ಸಂಜೆ 7 ಗಂಟೆಗೆ ಸಭೆ ನಿರ್ಣಯ ಮಾಡಲಾಗಿದೆ. ಮಹತ್ವದ ವಿಚಾರಗಳ ಕುರಿತಂತೆ ಚರ್ಚೆ ಮಾಡ್ತಾರೆ ಎನ್ನುವ ಬೇಸಿಕ್ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಮಹತ್ವದ ರಾಜ್ಯ ಸಚಿವ ಸಂಪುಟ ಸಭೆ 7 ಗಂಟೆಗೆ ನಡೆಯುತ್ತೆ. ನೋಡಿ, ಹಲವು ವಿಚಾರಗಳಿದ್ದಾವೆ. ಏನು ನೋಡ್ತಾ ಹೋಗೋದಾದ್ರೆ KGFನಲ್ಲಿ ಗಣಿಗಾರಿಕೆಗೆ ಅವಕಾಶ, ಸುತ್ತಮುತ್ತ ಬಿದ್ದಿರುವಂತಹ ಟೈಲಿಂಗ್ ಡಂಪ್ ಗಣಿಗಾರಿಕೆಗೆ ಅವಕಾಶ, ಕೇಂದ್ರದ ಗಣಿಗಾರಿಕೆ ಮಾಡುವುದಕ್ಕೆ ಅವಕಾಶ ಕೇಂದ್ರಕ್ಕೆ, ಇನ್ನು 2023ರ ಕಾನೂನು ನೀತಿ ನಿಯಮಕ್ಕೆ ಅನುಮೋದನೆ, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು BBMP ವ್ಯಾಪ್ತಿ ಅಂದ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳು ಬೆಂಗಳೂರಿನಲ್ಲಿ, CM ವಿಶೇಷ ಅನುದಾನದ ಕುರಿತಂತೆ, ಗ್ರೀನ್ ಮೊಬಿಲಿಟಿ ಕಾರಿಡಾರ್, ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ, ಹೀಗೆ ಹಲವು ವಿಚಾರಗಳ ಕುರಿತಂತೆ ಶಾಸಕರೆಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವುದರಿಂದಾಗಿ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಗಳ ಕುರಿತಂತೆ ಚರ್ಚೆ ಮಾಡಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, 7 ಗಂಟೆಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಏನೆಲ್ಲ ಚರ್ಚೆ ಆಗುತ್ತೆ? ರಾಜಪ್ಪ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ, ಇವತ್ತು ಸಂಜೆ 7 ಗಂಟೆಗೆ ನಡೆಯುವ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಏನೆಲ್ಲ ಚರ್ಚೆ ಆಗುತ್ತೆ? ದಿವಸ ಇನ್ನು ಸಂಜೆ 7 ಗಂಟೆಗೆ ಸಚಿವ ಸಂಪುಟ ಸಭೆಯನ್ನು ಇಟ್ಕೊಳ್ಳಲಾಗಿದೆ. ವಿಧಾನಸಭೆ ಅಧಿವೇಶನ ಮುಗಿದ ನಂತರ ಅದರಲ್ಲಿ ಹಲವಾರು ವಿಷಯಗಳನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಸುಮಾರು 27 ಸಭ್ಯರುಗಳು ಇಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಗೆ ಬರುವಂತ ಸಾಧ್ಯತೆ. ಅದರಲ್ಲಿ KGF ಗಣಿಗಾರಿಕೆ ಮಾಡಿರುವಂತ ಸುತ್ತಮುತ್ತ ಬಿದ್ದಿರುವಂತ ಟೈಲಿಂಗ್ ಡಂಪ್ ಕರೆಯಲಾಗುತ್ತೆ. ಅಂತಂದ್ರೆ ಏನು, ಚಿನ್ನವನ್ನ ತೆಗೆದು ಉಳುಕಿ ಇರುವಂತ ಮಣ್ಣನ್ನು ಬಿಡಲಾಗಿದೆ. ಅದನ್ನ ಆ ಒಂದು ಮಣ್ಣನ್ನ ಮತ್ತೆ ಮರು ಪರಿಷ್ಕರಣೆಗೂ ಚಿನ್ನವನ್ನು ತೆಗೆಯುವಂತ ಒಂದು ಈ ಯೋಜನೆಗೆ ಸರ್ಕಾರ ಅನುಮೋದನೆ ಕೊಡುವಂತ ಸಾಧ್ಯತೆ. ಹಿಂದೆ ಇದು ಚರ್ಚೆಗೆ ಬಂದಿತ್ತು, ಅದನ್ನ ಮತ್ತೆ ಮುಂದೂಡಲಾಗಿತ್ತು. ಇಂದು ಮತ್ತೊಮ್ಮೆ ಅದು ಈ ಸಚಿವ ಸಂಪುಟದ ಮುಂದೆ ಚರ್ಚೆಗೆ ಬರ್ತಾ ಇದೆ. ಮತ್ತು ಕೇಂದ್ರ ಸರ್ಕಾರದ ಗಣಿಗಾರಿಕೆ ಮಾಡುವುದಕ್ಕೆ ಅವಕಾಶವನ್ನ 2023ರ ಕಾನೂನು ಒಂದು ನೀತಿ ನಿಯಮಕ್ಕೆ ಅನುಮೋದನೆಯನ್ನ ನೀಡುವಂತದ್ದು ಸಾಧ್ಯತೆ. ಅದೇ ರೀತಿ ಮಹಾರಾಣಿ ಮಹಿಳಾ ವಿವಿ ಕಟ್ಟಡ ನಿರ್ಮಾಣಕ್ಕೆ ಈ ಒಂದು ಯೋಜನೆಗೆ ಅನುಮೋದನೆ ನೀಡುವಂತ ಸಾಧ್ಯತೆ. ಮೈಸೂರಿನ ಪಡವಾರಡಿನಲ್ಲಿ ವಸತಿ ನಿಲಯನ ನಿರ್ಮಾಣ ಮಾಡಲಿಕ್ಕೆ 49 ಕೋಟಿ ರೂಪಾಯಿ ಯೋಜನೆಗೆ ಸರ್ಕಾರ ಇಂದು ಅನುಮೋದನೆ ನೀಡುವಂತ ಸಾಧ್ಯತೆ. ಅದೇ ರೀತಿ ತೀವ್ರ ನಿಗಾ ಘಟಕಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ರಾಜ್ಯದ 5 ಕಡೆ ಸುಮಾರು 137 ಕೋಟಿ ರೂಪಾಯಿ ಯೋಜನೆಗೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡುವಂತ ಸಾಧ್ಯತೆ ಇದೆ. ಅದೇ ರೀತಿ BBMP 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲಿಕ್ಕೋಸ್ಕರ ಪ್ರತಿ ಕ್ಷೇತ್ರಕ್ಕೆ ತಲಾ 25 ಕೋಟಿ ರೂಪಾಯಿ ಯೋಜನೆಯನ್ನ ಅನುದಾನವನ್ನು ಬಿಡುಗಡೆ ಮಾಡ್ಲಿಕ್ಕೂ ಸಹ ಸಚಿವ ಸಂಪುಟ ಸಭೆ ಮುಂದೆ ಬರ್ತಾ ಇದೆ. ಬೆಂಗಳೂರಲ್ಲಿ ಒಟ್ಟು 28 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅದರಲ್ಲಿ ಪ್ರಮುಖ 9 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಬೇಕು ಅಂತ ಅನ್ನೋದು. ಗ್ರೀನ್ ಮೊಬಿಲಿಟಿ ಕಾರಿಡಾರ್ ಯೋಜನೆ, ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಚಿವ ಸಂಪುಟ ಸಭೆ ಅನುಮೋದನೆ ಬರ್ತಾ ಇದೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಸಾರಿಗೆಯಲ್ಲಿ ಸಾರಿಗೆ ನಿಗಮಕ್ಕೆ ಬಸ್ ಖರೀದಿ ಮಾಡ್ಲಿಕ್ಕೆ 48 ಕೋಟಿ ರೂಪಾಯಿ ಯೋಜನೆಗೆ, ಇನ್ನು 119 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಲೀಪರ್ ಕೋಚ್ಗಳನ್ನ ಬಸ್ ಖರೀದಿ ಮಾಡುವಂತದ್ದು ಇರ್ಬೋದು. ಅದೇ ರೀತಿ 35 ಕೋಟಿ ರೂಪಾಯಿನಲ್ಲಿ ಬೆಳಗಾವಿ ಮತ್ತು ದೇಸೂರು ರಸ್ತೆ ಬಳಿ ಸೇತುವೆ ನಿರ್ಮಾಣ ಮಾಡ್ಲಿಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ಕೊಡುವಂತ ಸಾಧ್ಯತೆ. ಸುಮಾರು 39 ಕೋಟಿ ವೆಚ್ಚದ ಸುಮಾರು 10 ಲಕ್ಷದ ಕಾಂಪ್ಯಾಕ್ಟರ್ ಖರೀದಿ ಮಾಡ್ಲಿಕ್ಕೆ, ಸುಮಾರು 224 ಕಂದಾಯ ಕಚೇರಿಗಳಿಗೆ ಕಾಂಪ್ಯಾಕ್ಟರ್ ಖರೀದಿ ಮಾಡ್ಲಿಕ್ಕೆ ಸಂಪುಟ ಸಭೆ ಅನುಮೋದನೆ ನೀಡುವ ಸಾಧ್ಯತೆ. ಸುಮಾರು 24 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗ್ತಾ ಇದೆ. ಕರ್ನಾಟಕ ನೋಂದಣಿ ನಿಯಮಕ್ಕೆ ತಿದ್ದುಪಡಿಯನ್ನು ತರುವಂತಹ ಒಂದು ತೀರ್ಮಾನವನ್ನ ಸರ್ಕಾರ ಕೈಗೊಳ್ತಾ ಇದೆ. ಪಶುಸಂಗೋಪನಾ ಇಲಾಖೆ ಸುಮಾರು 20 ಕೋಟಿ ರೂಪಾಯಿನ ಮೇವಿನ ಬೀಜವನ್ನು ಖರೀದಿ ಮಾಡ್ಲಿಕ್ಕೆ, ಅದೇ ರೀತಿ ಕೃಷಿ ಭಾಗ್ಯ ಯೋಜನೆಗೆ ಸುಮಾರು 100 ಕೋಟಿ ರೂಪಾಯಿ ಯೋಜನೆಯನ್ನ, ಅದೇ ರೀತಿ ಟ್ಯಾಂಕರ್ ಅಭಿವೃದ್ಧಿಗೋಸ್ಕರ 100 ಕೋಟಿ ರೂಪಾಯಿ ಯೋಜನೆ ಸೇರಿದಂತೆ ಹಲವಾರು ವಿಷಯಗಳು ಸಚಿವ ಸಂಪುಟ ಸಭೆಗೆ ಬರ್ತಾ ಇದೆ. ಇದ್ರ ಜೊತೆಗೆ ಏನು ಇಂದು ಜಯಪ್ರಕಾಶ್ ಹೆಗಡೆ ಅವರ ಒಂದು ಸಮಿತಿ ನೇತೃತ್ವ ಶಾಸಕ ಹಿಂದುಳಿದ ವರ್ಗ ಆಯೋಗದ ಒಂದು ವರದಿಯನ್ನು ಸಲ್ಲಿಸ್ತಾ ಇದೆ. ಆ ಒಂದು ವರದಿಯ ಮೇಲೂ ಸಹ ಇಂದು ಸಚಿವ ಸಂಪುಟ ಸಭೆ ಚರ್ಚೆಯನ್ನು ಆಗ್ಬೋದು. ಒಂದು ವೇಳೆ ಮುಖ್ಯಮಂತ್ರಿಗಳು ವರದಿಯನ್ನು ಪಡೆದುಕೊಂಡು ಶಿಫಾರಸನ್ನು ಏನಾದ್ರು ಸಚಿವ ಸಂಪುಟ ಮುಂದೆ ಮಂಡಿಸ್ತಾರಾ ಇಲ್ವಾ ಅನ್ನೋ ಬಗ್ಗೆನೂ ಸಹ ಒಂದಷ್ಟು ಚರ್ಚೆ ನಡೀತಾ ಇದೆ. ಹೀಗಾಗಿ ಇಂದು ಸಚಿವ ಸಂಪುಟದಲ್ಲಿ ಮತ್ತೆ ಯಾವೆಲ್ಲ ವಿಷಯಗಳು ಚರ್ಚೆಗೆ ಬರ್ತವೆ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ದಿವೇಶ್ರೀ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ.
ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.